ಈ ನಗರಾಭಿವೃದ್ಧಿ ಸಚಿವರು ಯಾರು? ಇವರು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಇವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಅವರು ಆ ಸಚಿವ ಸ್ಥಾನದಲ್ಲಿ ಕೆಲಸ ನಿರ್ವಹಿಸೋದಿಕ್ಕೆ ಯೋಗ್ಯರಾ? ಯತೀಂದ್ರ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಸಚಿವರಾಗಿ ಮುಂದುವರಿಯೋದಿಕ್ಕೆ ಇರುವಂತಹ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಇಂತಹ ತಕ್ಕದಲ್ಲದ ನಡವಳಿಕೆಯಿಂದ ಫಲಾನುಭವಿಗಳಾಗಿರುವವರು ಯಾರು ಅನ್ನೋದ್ರ ಬಗ್ಗೆ ಯಾವ ಚಕಾರವನ್ನು ಎತ್ತೋದಿಲ್ಲ. ನಗರಾಭಿವೃದ್ಧಿ ಸಚಿವರಾಗಿ ಇರುವುದಕ್ಕೆ ನೈತಿಕತೆ ಇದೆಯಾ? ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋದಿಲ್ವಾ? ಅವರ ತಂದೆ ತಾಯಿ ಮತ್ತು ಸೋದರ ಮಾವನವರ ಮೇಲೆ ಇರುವಂತಹ ಆರೋಪಗಳಿಂದ ಮುಕ್ತರನ್ನಾಗಿ ಮಾಡುವುದು ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಕೊಟ್ಟಿರುವುದು ಯಾವ ಕಾರಣಕ್ಕೆ? ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇತ್ತೀಚೆಗೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ರಾಜಕೀಯ ಮೇಲಾಟಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ನಡೆದಿರುವಂತಹ ಈ ಬೆಳವಣಿಗೆಗಳಲ್ಲಿ ಮೊದಲ ಹಂತದಲ್ಲಿ 13 ಜನ ಸಚಿವರನ್ನ ನೇಮಕ ಮಾಡಲಾಗಿದೆ. ಆ ಸಚಿವರಲ್ಲಿ ಕೆಲವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ, ಕೊಡಲಿದ್ದಾರೆ ಅನ್ನುವಂತಹ ವಿಚಾರಗಳು ಮಾಧ್ಯಮದಲ್ಲಿ ವರದಿ ಆಗ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಕೇವಲ ಒಂದು ಬಾರಿಗೆ ಮಾತ್ರ ಶಾಸಕರಾಗಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಅನ್ನುವಂಥ ಏಕೈಕ ಕಾರಣಕ್ಕೆ ಬೇರೆ ಎಲ್ಲರಿಗಿಂತ ವಿಶೇಷ ಪ್ರಾಮುಖ್ಯತೆಯನ್ನ ಕೊಟ್ಟು ಯತೀಂದ್ರ ಸಿದ್ದರಾಮಯ್ಯನವರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಬೆಂಗಳೂರನ್ನು ಹೊರತುಪಡಿಸಿದಂತಹ ಎಲ್ಲಾ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತಹ ನಗರಾಭಿವೃದ್ಧಿ ಸಚಿವರು, ಇವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಅವರು ಆ ಸಚಿವ ಸ್ಥಾನದಲ್ಲಿ ಕೆಲಸ ನಿರ್ವಹಿಸೋದಿಕ್ಕೆ ಯೋಗ್ಯರಾ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಇಲ್ಲೊಂದು ಪದ ಅಥವಾ ಒಂದು ಪದಪುಂಜವನ್ನು ನಾವು ಬಳಸಬೇಕು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಹಿತಾಸಕ್ತಿ ಸಂಘರ್ಷ. ಒಬ್ಬ ವ್ಯಕ್ತಿ ತಾನು ಅಥವಾ ತನ್ನ ಪರವಾಗಿರುವಂತಹವರು, ತನ್ನ ಆಪ್ತರು ಆರೋಪಿತರಾಗಿರುವಂತಹ ಪ್ರಕರಣದಲ್ಲಿ ತಾನೇನೆ ಅದರ ವಿಲೇವಾರಿ ಮಾಡುವಂತಹ ಅಥವಾ ಆ ತನಿಖೆ, ವಿಚಾರಣೆ ಇನ್ನಿತರ ಆಯಾಮಗಳಲ್ಲಿ ಪ್ರಭಾವ ಬೀರುವಂತಹ ಸಂದರ್ಭ ಇದ್ದರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಸ್ಥಾನದಲ್ಲಿ ಇರಬಾರದು ಅನ್ನುವಂತಹದ್ದು. ಆದ್ರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ದು ನಮ್ಮ ಭಾರತದ ಸಂದರ್ಭದಲ್ಲಿ, ಕರ್ನಾಟಕದ ಸಂದರ್ಭದಲ್ಲಿ ಒಂದು ಅರ್ಥಹೀನ ಪದ ಅನ್ನುವಂತಹ ಸ್ಥಿತಿಗೆ ನಾವು ಮುಟ್ಟಿದ್ದೀವಿ. ಹೀಗಿರುವಾಗ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಸಚಿವರಾಗಿ ಮುಂದುವರಿಯೋದಿಕ್ಕೆ ಇರುವಂತಹ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಮೂಡಾದಿಂದ, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ವಿಶೇಷ ಸವಲತ್ತುಗಳನ್ನು ಪಡೆದುಕೊಂಡು ಸುಮಾರು 14 ಸೈಟ್ಗಳನ್ನು, ನಿವೇಶನಗಳನ್ನು ಮೂಡಾದಿಂದ ಅದಲು ಬದಲು ಸ್ಕೀಮ್ನಲ್ಲಿ ಪಡೀತಾರೆ ಅನ್ನುವಂತಹದ್ದು ಬಹಳ ವರ್ಷಗಳಿಂದ ಚರ್ಚೆ ನಡೀತಿರುವಂತಹದ್ದು. ಈ ವಿಚಾರವಾಗಿ 2024ರಲ್ಲಿ ಲೋಕಾಯುಕ್ತದಲ್ಲಿ 2 ದೂರುಗಳು ಪ್ರತ್ಯೇಕವಾಗಿ ದಾಖಲಾಗ್ತವೆ. ಮೊದಲನೆಯ ದೂರು ಬೆಂಗಳೂರಿನಲ್ಲಿ NR ರಮೇಶ್ ಅನ್ನುವಂತಹ ಬಿಜೆಪಿ ನಾಯಕರು ಬೆಂಗಳೂರು ಲೋಕಾಯುಕ್ತದಲ್ಲಿ ದಾಖಲಿಸುವಂತಹದ್ದು. ಅದರಲ್ಲಿ ಸಿದ್ದರಾಮಯ್ಯನವರನ್ನ, ಅವರ ಶ್ರೀಮತಿಯವರನ್ನ, ಅವರ ಶ್ರೀಮತಿಯವರ ತಮ್ಮನನ್ನ ಸೇರಿದಂತೆ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ, ಮೂಡಾದ ಕಮಿಷನರ್ ಆಗಿದ್ದಂಥವ್ರನ್ನು ಸೇರಿಸಿ ದೂರು ದಾಖಲಿಸ್ತಾರೆ. ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಒಬ್ಬ ಸಾಮಾಜಿಕ ಹೋರಾಟಗಾರರು ಸಹ ಅಲ್ಲಿ ದೂರು ದಾಖಲಿಸ್ತಾರೆ. ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ದೂರು ದಾಖಲಿಸ್ತಾರೆ. NR ರಮೇಶ್ ಅವರು ನೇರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸ್ತಾರೆ. ಸ್ನೇಹಮಯಿ ಕೃಷ್ಣರವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ವಿಚಾರವಾಗಿ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶಿಸಬೇಕು ಅಂತ ದೂರು ದಾಖಲಿಸ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣರವರು ದಾಖಲಿಸಿದ್ದಂತಹ ಮೊಕದ್ದಮೆಯಲ್ಲಿ ಪರಿಶೀಲಿಸಿದಂತಹ ನ್ಯಾಯಾಲಯ ಲೋಕಾಯುಕ್ತಕ್ಕೆ ಈ ವಿಚಾರವಾಗಿ ತನಿಖೆ ಮಾಡಿ ಅಂತ ಆದೇಶಿಸುತ್ತೆ. ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆ ತನಿಖೆಗೆ ಸ್ಟೇ ತರ್ತಾರೆ. ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮಾಡಿ ಅಂತ ಆದೇಶಿಸುತ್ತೋ ಆವಾಗ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಪೂರ್ವಾನುಮತಿಯನ್ನು, ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವುದರಿಂದಾಗಿ ಯಾವುದೇ ಇಂತಹ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಆರೋಪಿತರಾಗಿದ್ದಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ, ಕಾಂಪಿಟೆಂಟ್ ಅಥಾರಿಟಿಯಿಂದ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ, ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಅವರು ರಾಜ್ಯಪಾಲರಿಗೆ ಪತ್ರವನ್ನ ಬರೀತಾರೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆದಾಗ ಅವರು ಈ ವಿಚಾರವಾಗಿ ತಕ್ಷಣಕ್ಕೆ ಹೈಕೋರ್ಟ್ಗೆ ಹೋದಂತಹ ಸಿದ್ದರಾಮಯ್ಯನವರು ತಮ್ಮ ಪರವಾಗಿ
ದೆಹಲಿಯಲ್ಲಿರುವಂತಹ ಬಹಳ ದೊಡ್ಡ ದೊಡ್ಡ ವಕೀಲರನ್ನ ಕರೆಸ್ಕೊಳ್ತಾರೆ. ಮತ್ತೆ ಕಪಿಲ್ ಸಿಬಾಲು ಸೇರಿದಂತೆ ರಾಜ್ಯದ ಹಲವು ಗಣ್ಯ ವಕೀಲರು ಸಿದ್ದರಾಮಯ್ಯನವರ ಪರವಾಗಿ, ಪ್ರೊಫೆಸರ್ ರವಿವರ್ಮ ಕುಮಾರ್ ಸೇರಿದಂತೆ ಸಿದ್ದರಾಮಯ್ಯನವರ ಪರವಾಗಿ ರಾಜ್ಯಪಾಲರು ಈ ವಿಚಾರವಾಗಿ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿ ನೀಡಬಾರದು ಅಂತೇಳಿ ವಾದಿಸ್ತಾರೆ. ಅವರಿಗೆ ಸುಮಾರು ಸರ್ಕಾರದ ಹಣವನ್ನೇ 3-4 ಕೋಟಿ ರೂಪಾಯಿಯನ್ನ ಅವರಿಗೆ ಶುಲ್ಕವಾಗಿ ನೀಡಲಾಗಿದೆ ಅನ್ನೋದನ್ನ ದಿ ಫೈಲ್ ವರದಿ ಮಾಡಿದೆ. ಇದು ನಿಮ್ಮ ಗಮನಕ್ಕಿರಲಿ. ಈ ವಿಚಾರವಾಗಿ ತನಿಖೆ ಮಾಡಿದಂತಹ ಹೈಕೋರ್ಟ್ ಇಲ್ಲ, ತನಿಖೆ ಆಗಲಿ ಅಂತೇಳಿ ಲೋಕಾಯುಕ್ತ ತನಿಖೆಗೆ ಅನುಮತಿ ನೀಡುತ್ತೆ. ಹಾಗಾಗಿ ರಾಜ್ಯಪಾಲರಿಂದ ಪೂರ್ವಾನುಮತಿ ಸಿಗುತ್ತೆ. ಪೂರ್ವಾನುಮತಿ ಸಿಕ್ಕ ನಂತರ ಲೋಕಾಯುಕ್ತ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ವಿಚಾರವನ್ನ ಬಹಳ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದಾಗಲಿ, ಶ್ರೀಮತಿ ಪಾರ್ವತಿ ಅವರದ್ದಾಗಲಿ, ಶ್ರೀಮತಿ ಪಾರ್ವತಿ ಅವರ ತಮ್ಮನದ್ದಾಗಲಿ ಯಾವುದೇ ದೋಷಗಳಿಲ್ಲ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಬಿಡುತ್ತೆ. ಇಲ್ಲಿಗೆ 1 ನಿಮಿಷ. ಇದೇ ಸಂದರ್ಭದಲ್ಲಿ 24ನೇ ಇಸ್ವಿಯಲ್ಲಿ ಜುಲೈ 14, 24ರಂದು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಂತಹ ಶ್ರೀ PN ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ವಿಚಾರವಾಗಿ ವಿಚಾರಣೆ ಮಾಡೋದಕ್ಕೆ ಏಕಸದಸ್ಯ ವಿಚಾರಣಾ ಆಯೋಗವನ್ನ ರಚಿಸಲಾಗುತ್ತೆ. ಇದನ್ನು ಮಾಡಿದಂಥವರು ಸ್ವತಃ ಸಿದ್ದರಾಮಯ್ಯನವರು. ಅವರು ಜಸ್ಟಿಸ್ PN ದೇಸಾಯಿ ಅವರು 1 ವರ್ಷ ಕಾಲ ಸಮಯ ತೆಗೆದುಕೊಂಡು ಅವರೂ ಸಹ ಒಂದು ವರದಿಯನ್ನ, ವಿಸ್ತೃತ ವಿಚಾರಣಾ ವರದಿಯನ್ನ ದಿನಾಂಕ 30/7/2025ರಂದು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅವರ ವರದಿಯಲ್ಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದಾಗಲಿ, ಅವರ ಶ್ರೀಮತಿಯವರಾದ ಪಾರ್ವತಿಯವರದ್ದಾಗಲಿ, ಅವರ ಶ್ರೀಮತಿಯವರ ತಮ್ಮನಾದಂತಹ ವ್ಯಕ್ತಿಯ ಮೇಲಾಗಲಿ ಯಾವುದೇ ದೋಷಾರೋಪವನ್ನ ಹೊರಿಸದೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು, ಆದರೆ ಮೂಡಾದ ಕಮಿಷನರ್ಗಳಾಗಿದ್ದಂತಹ ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರ ಮೇಲೆ ಕೆಲವೊಂದು ಆರೋಪಗಳನ್ನ ಮತ್ತು ಕರ್ತವ್ಯ ಲೋಪಗಳ ಹೊರೆಯನ್ನ ಹೊರಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರಾಧಿಕಾರದ ವತಿಯಿಂದ ಮೂಡಾ ಸಂಸ್ಥೆಯಿಂದ ರಚಿಸಿದ ಬಡಾವಣೆಗಳಲ್ಲಿ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟ ಪ್ರಕರಣಗಳಲ್ಲಿ ಬಡಾವಣೆ ರಚನೆಗೆ ಬಳಸಿಕೊಂಡಿರುವ ಜಮೀನು ಭೂಮಿಗೆ ಬದಲಿಯಾಗಿ 50-50 ಅನುಪಾತ, ಪ್ರೋತ್ಸಾಹದಾಯಕ, ಪರಿಹಾರಾತ್ಮಕವಾಗಿ ನೀಡಿರುವ ಬದಲಿ ನಿವೇಶನಗಳು ಪ್ರಕರಣಗಳಲ್ಲಿ ನಿಯಮಬಾಹಿರ ಅಕ್ರಮವಾಗಿ ಮಂಜೂರು ಮಾಡಿರುವ ನಿವೇಶನಗಳು ಅಂತ ಹೇಳ್ತಾರೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ಪರಿಹಾರ ರೂಪದಲ್ಲಿ ನಿವೇಶನ ನೀಡುವ ಪ್ರಕ್ರಿಯೆಯಲ್ಲಿ ನಡೆದಿರುವ ಅವ್ಯವಹಾರಗಳು ಅಂತ ತೋರಿಸ್ತಾರೆ. ಮತ್ತೆ ದಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ರೂಲ್ಸ್ 2009 ಅಡಿ ತಪ್ಪಾಗಿ ಅರ್ಥೈಸಿ ನಿಯಮಬಾಹಿರವಾಗಿ ಹಂಚಿಕೆ ಮಾಡಿರುವ ನಿವೇಶನಗಳು ಅಂತಲೂ ಸಹ ಐಡೆಂಟಿಫೈ ಮಾಡ್ತಾರೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಬದ್ಧವಾಗಿರದೆ ಬಡಾವಣೆಗಳ ರಚನೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ, ಭೂಮಿಯನ್ನು ಕಳೆದುಕೊಂಡವರಿಗೆ ನಿವೇಶನಗಳ ರೂಪದಲ್ಲಿ ನಿಯಮಬಾಹಿರವಾಗಿ ಪರಿಹಾರವನ್ನು ನೀಡಿರುವ ಪ್ರಕರಣಗಳಿದೆ ಅಂತ ಹೇಳಿ ಇವೆಲ್ಲವನ್ನ ಮಾಡಿರುವ ಕಾರಣಕ್ಕಾಗಿ ನಷ್ಟವನ್ನುಂಟು ಮಾಡಿ ಸರ್ಕಾರ ಅಥವಾ ಪ್ರಾಧಿಕಾರದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು ಮೇಲ್ಕಂಡ ಚಾಲ್ತಿ, ಕಾಯ್ದೆ, ನಿಯಮ, ವಲಯ ನಿಯಮಾವಳಿಗಳು, ಮಹಾಯೋಜನೆ, ಮಾರ್ಗಸೂಚಿ ಇತ್ಯಾದಿ ಸುತ್ತೋಲೆಗಳನ್ನು ಉಲ್ಲಂಘಿಸಿ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ ನೀವು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರ ನಿಯಮ 3 ಸ್ಪಷ್ಟವಾಗಿ ಉಲ್ಲಂಘಿಸಿರುತ್ತೀರಿ. ಹಾಗಾಗಿ ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ, ವಿಚಾರಣೆ, ತನಿಖೆ ಜರುಗಿಸಬಾರದು ಮತ್ತು ಸರ್ಕಾರಕ್ಕೆ ಉಂಟಾಗಿರುವ ಆರ್ಥಿಕ ನಷ್ಟಕ್ಕೆ ನಿಮ್ಮನ್ನು ಏಕೆ ಹೊಣೆಗಾರರನ್ನಾಗಿ ಮಾಡಬಾರದು ಎಂಬುದರ ಕುರಿತಾಗಿ 15 ದಿವಸಗಳೊಳಗಡೆ ನೋಟಿಸು ತಲುಪಿದ 15 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ ಇವರಿಗೆ ಸಮಜಾಯಿಷಿ ಹೇಳಿಕೆಗಳನ್ನು ಸಲ್ಲಿಸತಕ್ಕದ್ದು ಅಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಅಂಡರ್ ಸೆಕ್ರೆಟರಿ, ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಯೋಜನಾ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಇವರು ಶ್ರೀ DB ನಟೇಶ್ ಹಿಂದಿನ ಆಯುಕ್ತರು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ, ಮತ್ತು GT ದಿನೇಶ್ ಕುಮಾರ್ ಅವರು ಸಹ ಹಿಂದಿನ ಆಯುಕ್ತರು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾ ಇವರಿಗೆ ನೋಟಿಸ್ಗಳನ್ನ ಜಾರಿ ಮಾಡ್ತಾರೆ. ಈಗಾಗಲೇ ಹೇಳಿದಾಗೆ ಒಂದು ಕಡೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬಕ್ಕೆ, ಇನ್ನೊಂದು ಕಡೆ PN ದೇಸಾಯಿ ಅವರ ಏಕ ವ್ಯಕ್ತಿ ಆಯೋಗದಿಂದಲೂ ಕ್ಲೀನ್ ಚಿಟ್. ಆದರೆ ಇದರಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳ ಲೋಪಗಳನ್ನ, ಕರ್ತವ್ಯ ಲೋಪಗಳನ್ನ, ಸರ್ಕಾರಿ ನೌಕರರಿಗೆ ತಕ್ಕದಲ್ಲದ ನಡವಳಿಕೆಯನ್ನ ಆರೋಪಿಸಿರುತ್ತಾರೆ. ಸೊ ಇಂತಹ ತಕ್ಕದಲ್ಲದ ನಡವಳಿಕೆಯಿಂದ ಫಲಾನುಭವಿಗಳಾಗಿರುವವರು ಯಾರು ಅನ್ನೋದ್ರ ಬಗ್ಗೆ ಯಾವ ಚಕಾರವನ್ನು ಎತ್ತೋದಿಲ್ಲ. ಈಗ PN ದೇಸಾಯಿ ಅವರು ಒಂದು ಆಸಕ್ತಿಕರ ಮಾಹಿತಿ, ಇದೇ PN ದೇಸಾಯಿ ಅವರನ್ನ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ.
ಈ ವಿಚಾರವಾಗಿ ವಿರೋಧ ಪಕ್ಷಗಳು ಯಾರೂ ಪರ್ಯಾಯ ಹೆಸರನ್ನು ಸೂಚಿಸಿಲ್ಲ, ಮತ್ತೆ ಅವರು ಸಹ ತಕರಾರಿತ್ತಿಲ್ಲ. ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ. ಇದೇ ಸಂದರ್ಭದಲ್ಲಿ ಈಗ ಸ್ನೇಹಮಯಿ ಕೃಷ್ಣರವರು ಇಡಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಇಡಿ ಏನ್ ಮಾಡಿದೆ, ಅವರು GT ದಿನೇಶ್ ಕುಮಾರ್ ಅವರ ವಿರುದ್ಧ ಮಾತ್ರ ನೀವು ದೋಷಾರೋಪಣೆ ಪಟ್ಟಿಯನ್ನ ಇದೇ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ನಡೀತಿರುವಂತಹ ತನಿಖೆಯಲ್ಲಿ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದೀರಾ. ಆದರೆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಶ್ರೀಮತಿ ಪಾರ್ವತಿರವರು ಮಾನ್ಯ ನ್ಯಾಯಾಲಯದಿಂದ ಪಡೆದುಕೊಂಡಿರುವ ಆದೇಶದ ಕಾರಣದಿಂದ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಶ್ರೀಮತಿ BM ಪಾರ್ವತಿ, 3ನೇ ಆರೋಪಿ BM ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜುರವರ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ನೀವು ದೋಷಾರೋಪಣಾ ಪತ್ರ ಸಲ್ಲಿಸಿರುವುದಿಲ್ಲ. ಹಾಗಾಗಿ ನಿಮ್ಮ ಸಂಸ್ಥೆಯಲ್ಲಿ ದಾಖಲಾಗಿರುವ ಸದರಿ ಪ್ರಕರಣದಲ್ಲಿ ಶ್ರೀಮತಿ ಪಾರ್ವತಿರವರನ್ನು ವಿಚಾರಣೆ ಮಾಡಬಾರದು ಎಂದು ಮಾನ್ಯ ನ್ಯಾಯಾಲಯ ಆದೇಶ ನೀಡಿದೆಯೇ ಹೊರತು ಅವರ ವಿರುದ್ಧ ಮಾಡಿರುವ ಆರೋಪದ ಸಂಬಂಧ ತನಿಖೆ ನಡೆಸಬಾರದು, ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಬಾರದು ಎಂದು ಆದೇಶ ಮಾಡಿರುವುದಿಲ್ಲ. ಆದ್ದರಿಂದ ಕೂಡಲೇ ಸದರಿ 1ರಿಂದ 4ನೇ ಆರೋಪಿಗಳ ಸಂಬಂಧ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ಇವರುಗಳ ವಿರುದ್ಧ ದೋಷಾರೋಪಣಾ ಚಾರ್ಜ್ ಶೀಟ್ ಸಲ್ಲಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಅಂತೇಳಿ ಇದೇ ಮಾರ್ಚ್ 26ರಂದು ಸ್ನೇಹಮಯಿ ಕೃಷ್ಣರವರು ಇಡಿ ಜಾರಿ ನಿರ್ದೇಶನಾಲಯಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈಗ ಜಾರಿ ನಿರ್ದೇಶನಾಲಯದವರು ಈ ಚಾರ್ಜ್ ಶೀಟ್ ಏನು ಲೋಕಾಯುಕ್ತದವರು ಸಲ್ಲಿಸಿತ್ತು ಅದನ್ನೆಲ್ಲ ಅವರು ಮತ್ತೆ ಸ್ನೇಹಮಯಿ ಕೃಷ್ಣ ಇವರೆಲ್ಲರೂ ಅದನ್ನ ಚಾಲೆಂಜ್ ಮಾಡಲಿದ್ದಾರೆ, ಬಿ ರಿಪೋರ್ಟ್ನ ಚಾಲೆಂಜ್ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಯಾವ ಕಾರಣಕ್ಕಾಗಿ ಈ ಬಿ ರಿಪೋರ್ಟ್ ಸರ್ವಸಮ್ಮತ ಮತ್ತು ಇದರಲ್ಲಿ ಇವರ ಆರೋಪಿತರ ಯಾವುದೇ ಲೋಪಗಳಿಲ್ಲ ಅಂತ ಹೇಳುವಂತವರು ಯಾರು? ಅವರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು. ಮತ್ತೆ ಅವರಿಗೆ ಈ ವಿಚಾರವಾಗಿ ಯಾರ ಅನುಮತಿ ಬೇಕು? ಅವರಿಗೆ ನಗರಾಭಿವೃದ್ಧಿ ಸಚಿವರ ಅನುಮತಿ ಮತ್ತೆ ಅವರ ಆದೇಶ, ಸಲಹೆ, ಸೂಚನೆಗಳು ಬೇಕು. ಹಾಗಿದ್ದಲ್ಲಿ ಈ ನಗರಾಭಿವೃದ್ಧಿ ಸಚಿವರು ಯಾರು? ಇವರು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆ ಮತ್ತು ತಾಯಿ ಮತ್ತು ಸೋದರ ಮಾವ ಆರೋಪಿತರಾಗಿರುವಂತಹ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ತಮ್ಮ ಅಧೀನ ಅಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಮುಂದುವರಿಯೋದಿಕ್ಕೆ, ಕೋರ್ಟಿನಲ್ಲಿ ವಾದ ಮಂಡಿಸೋದಿಕ್ಕೆ ಯಾವ ರೀತಿಯಲ್ಲಿ ಅವರು ಆದೇಶ, ಸಲಹೆ, ಸೂಚನೆಗಳನ್ನ ಕೊಡ್ತಾರೆ? ಇಲ್ಲಿ ಮೂಲಭೂತವಾಗಿ ಬರುವಂತಹದ್ದು, ಇಂತಹ ಪ್ರಸಂಗದಲ್ಲಿ ಯತೀಂದ್ರ ರವರು ನಗರಾಭಿವೃದ್ಧಿ ಸಚಿವರಾಗಿ ಇರುವುದಕ್ಕೆ ನೈತಿಕತೆ ಇದೆಯಾ? ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋದಿಲ್ವಾ? ಅವರು ಯಾವುದೇ ತರಹದ ತೀರ್ಮಾನ ತೆಗೆದುಕೊಂಡ್ರು ಅವರ ಮೇಲೆ ಒಂದು ಕಳಂಕ ಇದ್ದೇ ಇರುತ್ತೋ ಇಲ್ವೋ? ಈ ಹಿನ್ನೆಲೆಯಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಹಿತಾಸಕ್ತಿ ಸಂಘರ್ಷದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಸಚಿವರಾಗಿ ಮುಂದುವರಿಯಬಾರದು. ಹಿಂದೆ ಇದ್ದಂತಹ ನಗರಾಭಿವೃದ್ಧಿ ಸಚಿವರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಾಧ್ಯಮಗಳಲ್ಲಿ ಬಂದಿತ್ತು. ವಿಶೇಷವಾಗಿ ಕುಮಾರಸ್ವಾಮಿ ಅವರ ಆರೋಪದ ಕಾರಣದಿಂದಾಗಿ ಹಿಂದೆ ಇದ್ದಂತಹ ಭೈರತಿ ಸುರೇಶ್ ರವರು ಮೂಡಾಗೆ ಹೆಲಿಕಾಪ್ಟರ್ ಹೋಗಿ ಮೈಸೂರಿಗೆ ಅಲ್ಲಿದ್ದಂತ ಕೆಲವು ದಾಖಲೆಗಳನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ, ನಾಶಪಡಿಸಿರ್ತಾರೆ ಅಂತೇಳಿ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಆರೋಪ ಮಾಡಿರ್ತಾರೆ. ಈಗ ಅಂತಹದೇ ಒಂದು ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ಅಧೀನ ಅಧಿಕಾರಿಗಳಿಗೆ, ತಮ್ಮ ಇಲಾಖೆಯ ವಕೀಲರಿಗೆ ಈ ಪ್ರಕರಣದಲ್ಲಿ ಮುಂದುವರಿಯೋದಕ್ಕೆ ಯಾವ ರೀತಿ ಅನುಮತಿ, ಆದೇಶ, ಸಲಹೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾವುದೇ ರೀತಿಯಲ್ಲಿ ನೋಡಿದ್ರು ಈಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ಈ ಸಚಿವ ಸ್ಥಾನದಲ್ಲಿ ನೇಮಿಸಿರುವುದೇ ಅವರ ತಂದೆ, ತಾಯಿ ಮತ್ತು ಸೋದರ ಮಾವನವರ ಮೇಲೆ ಇರುವಂತಹ ಆರೋಪಗಳಿಂದ ಮುಕ್ತರನ್ನಾಗಿ ಮಾಡುವುದು ಅನ್ನುವಂತಹದ್ದು ನಮಗೆ ಇಲ್ಲಿ ಭಾವಿಸಬಹುದಾದಂತಹ ವಿಚಾರ. ಇನ್ನು NR ರಮೇಶ್ ಅವರು ದಾಖಲಿಸಿದ್ದಂತಹ ಲೋಕಾಯುಕ್ತ ದೂರು 2024ರಲ್ಲಿ ಜುಲೈ 20, 2024ರಲ್ಲಿ ಅವರು ದೂರು ದಾಖಲಿಸಿರ್ತಾರೆ. ಆ ವರ್ಷದಲ್ಲಿ ಆಗಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಇಡೀ ವರ್ಷದಲ್ಲಿ ಅದರ ಮುಂದಿನ 5 ತಿಂಗಳಲ್ಲಿ ಕೇವಲ 1 ಬಾರಿ ಮಾತ್ರ ಆ ಪ್ರಕರಣ ಲೋಕಾಯುಕ್ತದಲ್ಲಿ ವಿಚಾರಣೆಗೆ ಬರುತ್ತೆ. 2025ರಲ್ಲಿ 10 ಬಾರಿ ಬರುತ್ತೆ. ಈ ವರ್ಷ ಇಲ್ಲಿಯ ತನಕ 5 ಬಾರಿ ಬಂದಿದೆ. ಇದೇ ಜುಲೈ 9ಕ್ಕೆ ಅಂತಿಮ ಪರಿಶೀಲನೆ ಅಂತ ಹೇಳಿ ಮುಂದಿನ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತನಕ 16 ಸಿಟ್ಟಿಂಗ್ಗಳಾಗಿದೆ NR ರಮೇಶ್ ಅವರು ದಾಖಲಿಸಿರುವಂತಹ ದೂರಿನ ಮೇಲೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ. ಆದರೆ ಇಲ್ಲಿಯ ತನಕ ಆ ವಿಚಾರವಾಗಿ ಯಾವುದೇ ಅಂತಿಮ ಆದೇಶ ಆಗಿಲ್ಲ. ಈಗ ಅಂತಿಮ ಪರಿಶೀಲನೆ ಅನ್ನುವಂತ ಮಾಹಿತಿ ನಮಗೆ ಲೋಕಾಯುಕ್ತ ವೆಬ್ಸೈಟ್ ನಿಂದ ದೊರಕ್ತಾ ಇದೆ.
ಸೊ ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಬದಲಾದ ರಾಜಕೀಯ ವಿದ್ಯಮಾನಗಳ ಕಾರಣದಿಂದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಮತ್ತು ಅವರ ಪರಮಾಪ್ತರು ಈಗಲೂ ಆಯಕಟ್ಟಿನ ಸ್ಥಳದಲ್ಲಿದ್ದಾರೆ. ಕೆಲವು ಮಂತ್ರಿಗಳು ನಮಗೆ ಒಳ್ಳೆಯ ಖಾತೆ ಸಿಕ್ಕಿಲ್ಲ ಅಂತೇಳಿ ರಾಜೀನಾಮೆ ಕೊಡಲಿದ್ದಾರೆ, ಬೇರೆ ರೀತಿಯ ಅಸಹಕಾರವನ್ನ ತೋರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇವಲ ಒಂದು ಬಾರಿಗೆ ಮಾತ್ರ MLA ಆಗಿದ್ದ, ಸದ್ಯ ವಿಧಾನ ಪರಿಷತ್ತು ಶಾಸಕರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇನ್ನಿತರ ಹಿರಿಯ ಶಾಸಕರ ಅರ್ಹತೆಯನ್ನು ಪರಿಗಣಿಸದೆ ಯತೀಂದ್ರ ಸಿದ್ದರಾಮಯ್ಯನವರನ್ನ ವಿಶೇಷವಾಗಿ ಸಂಪುಟಕ್ಕೆ ತೆಗೆದುಕೊಂಡು ಈಗ ಅವರನ್ನ ನಗರಾಭಿವೃದ್ಧಿ ಸಚಿವರನ್ನಾಗಿ ನೇಮಿಸಿದ್ದಾರೆ. ಈ ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಕೊಟ್ಟಿರುವುದು ಯಾವ ಕಾರಣಕ್ಕೆ ಅಂತ ಜನನು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ಈ ದಾಖಲೆಗಳನ್ನ ನೋಡಿದಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ, ಈ ಮೂಡಾ ಪ್ರಕರಣದಲ್ಲಿ ತಮ್ಮ ಆಪ್ತರನ್ನ ಮತ್ತು ಕುಟುಂಬದವರನ್ನ ರಕ್ಷಣೆ ಮಾಡೋದಿಕ್ಕಾಗಿಯೇ ಅವರಿಗೆ ಈ ಇಲಾಖೆಯನ್ನ ಕೊಡಲಾಗಿದೆ ಅನ್ನುವಂತಹದನ್ನ ನಾವು ಭಾವಿಸಬಹುದು. ಇನ್ನು ಜುಲೈ 9ಕ್ಕೆ ಲೋಕಾಯುಕ್ತದಲ್ಲಿ 17ನೇ ಬಾರಿಗೆ ಈ ವಿಚಾರಣೆಗೆ ಬರ್ತಾ ಇದೆ. ಅಲ್ಲಿ ಏನಾಗಬಹುದು, ಮತ್ತೆ ಬಿ ರಿಪೋರ್ಟ್ನ ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು, ನಗರಾಭಿವೃದ್ಧಿ ಇಲಾಖೆಯಿಂದ ನೇಮಿತವಾಗಿರುವಂತಹ ಸರ್ಕಾರಿ ವಕೀಲರು ಅಥವಾ ಸರ್ಕಾರಿ ವಕೀಲರು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಯಾವ ರೀತಿಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಕೋರ್ಟ್ನಲ್ಲಿ ಯಾರ ಪರವಾಗಿ ವಾದಿಸ್ತಾರೆ, ಇವೆಲ್ಲವನ್ನೂ ಸಹ ಕಾದು ನೋಡಬೇಕಾದಂತಹ ವಿಚಾರಗಳು. ಮುಂದಿನ ಬೆಳವಣಿಗೆಗಳನ್ನು ನೋಡಿಕೊಂಡು ಸೂಕ್ತ ದಾಖಲೆಗಳೊಂದಿಗೆ ಮತ್ತೆ ಎಂದಿನಂತೆ ನಿಮ್ಮ ಮುಂದೆ ಆ ಸಂದರ್ಭದಲ್ಲಿ ಬರಲಿದ್ದೇವೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.